ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವ್ಲಾಗಿನಲ್ಲಿ ಏನೇನು ಐತೆ ಅಂತ ನೋಡ್ಕೊಂಬರೋನು ಬರ್ರಿ. ನಾನಿಲ್ಲೇ ನಮ್ಮ ಮನೆಯವರ ಸಂತೆಯಲ್ಲಿ ಮಾರಾಕತ್ತಾರ ಅಂತ ಕಡ್ಲಿ ಗಿಡ ತೊಗೊಂಬಂದಿರ್ರಿ. ಅವನೀಗ ನಾನು ಮುಗಡ್ಲಿ ಅಂತಾರಲ್ರಿ, ಅಂಥವ ಕಡ್ಲಿ ಇವ ಹಸಿ ಇದ್ದಾಗನೇ ಇಂಥವ ನಾವು ಭಾಳ ತಿಂತೇವ್ರಿ. ಇವನ್ನ ನೋಡ್ರಿ, ಇಷ್ಟಕ್ಕೊಂದು ಭಾಳಷ್ಟು ಕಡ್ಲಿ ಗಿಡ ತೊಗೊಂಬಂದಿದ್ದರಿಂದ ನಾನು ಅವನ್ನ ನೈಟನ್ನು ಅವ್ನ ಹರಿದು ಇಡಾಕತ್ತೇನೆ ರೀ. ಅಂದರೆ ಬಿಡಿಸಿಟ್ರೆ ಅವ್ನ ನಾವು ಸುಲ್ಕೊಂಡು ಏನೇನಾರ ಕೈಪಲ್ಯ ಆದರೂ ಮಾಡ್ಬೋದು ರೀ. ಹುರ್ಕೊಂಡು ತಿಂದ್ರೂ ಭಾಳ ರುಚಿಯಾಗಿರ್ತಾವ್ರವ. ಹಿಂಗೆ ನಮ್ಮ ಚಾನಲ್ ಲಾಗ್ ಇಷ್ಟ ಆದ್ರೆ ನಿಮ್ಗೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ. ಹಂಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗ್ರಿ. ಹಂಗೆ ನಂಗೆ ಸಪೋರ್ಟ್ ಭಾಳ ನಿಮ್ಮಿಂದ ಬೇಕ್ರಿ. ನೋಡ್ರಿ, ನಾನು ಅಷ್ಟು ಕಾಯೆಲ್ಲ ಹರಿದ್ನಿ ರೀ. ಈಗ ನೋಡಿ ನಮ್ಮ ಹುಡುಗ ಬೆಕ್ಕಿ ನಿಂಬಲೆ ಆಟ ಆಡಕತ್ತಾನ್ರಿ ಅವ. ನೋಡ್ರಿ, ಬಾಲ್ ಹೋದ್ರೆ ಹೆಂಗೆ ತೊಗೊಬರ್ತೈತೆ ನೋಡ್ರಿ. ಹಾಂ, ಬಾ ತೊಗೊಂಬಾ. ಹಾಂ ನೋಡ್ರಿ, ತೊಗೊಂಬೈತೆ ನೋಡ್ರಿ, ಬಾಯಾಗಿ ಇಟ್ಕೊಂಬಂದೈತಿ. ಇವಾಗ ಮುಂಜಾನೆದ ಲಾಗ್ ನಾನು ಶುರು ಮಾಡೇನಿ ನೋಡ್ರಿ. ಅವು ಕಡ್ಲಿ ಗಿಡ ಎಲ್ಲ ಅಂದ್ರೆ ಹರಿದಿಟ್ಟಿನಲ್ರಿ, ಅದ್ರೊಳಗೆ ಅವ್ನು ಸುಲಿಯಾಕ ಭಾಳ ಹೊತ್ತು ಹಿಡಿತಿರದ. ನಮ್ಮ ಮನೆಯವ್ರ ನಾವು ಒಂದು ಮಕ್ಕಳೆಲ್ಲ ಸೇರ್ಕೆಸ ಅವನ್ನ ಎಲ್ಲ ಬಿಡಿಸಿದ್ವು ರೀ. ಅವನ್ನ ಬಿಡಿಸಿ ಅಲ್ಲೇ ಸೊಪ್ಪಿನೂ ಅದ್ರಾಗ ಬಿಟ್ಟಿದ್ರಿಂದ ಅವ್ನ ಕೇರ್ಕೆಸ ನಾನು ಮತ್ತು ಕಾಳೆಲ್ಲ ಬೇರೆ ಬೇರೆ ಮಾಡತ್ತೇನೆ ರೀ. ಇನ್ನೂ ಒಂದು ಸ್ವಲ್ಪ ಭಾಳ ಸುಲಿಯು ಅದಾವ್ರಿ, ಅವನ್ನ ನಾನು ಬೇರೆ ಮತ್ತು ಹುರಿದಿಡ್ತೇನೆ ರೀ. ಅವನ್ನ ಹುರಿದು ತಿಂದ್ರೂ ರುಚಿಯಾಗಿರ್ತಾವೆ. ಇವನ್ನ ನಾನಿಲ್ಲೇ ಕಡ್ಲಿ ಉಸಳಿ ಮಾಡಕ್ಕಂತ ಕೈಪಲ್ಯ ಮಾಡಕ್ಕೆ ನಾನಿಲ್ಲೇ ಇವ್ನ ತೆಗೆದಿಡತ್ತೇನೆ ರೀ. ಈಗ ಅತ್ತ ನನ್ನ ಮಗನೂ ಬಂದನ್ರಿ, ಏನೇನೋ ಮಾತಾಡ್ಕೊಂತಾನೆ. ಅವನ್ನೆಲ್ಲ ನಾನು ಕಡ್ಲಿಗಳೆಲ್ಲ ಬೇರೆ ಮಾಡಾಕತ್ತೇನೆ ರೀ ಅವನ್ನ. ಈಗ ನೋಡ್ರಿ, ಇದು ಕಡ್ಲಿ ಕಾಳು ಪಲ್ಯ ಅಂದ್ರೆ ಹಂಗೆ ನಾವು ಸಿಂಪಲಾಗಿ ಕೈಪಲ್ಯ ಮಾಡೋದು ನಿಮಗೀಗ ರೆಸಿಪಿ ಮಾಡಿ ತೋರಿಸ್ತೇನೆ ನೋಡ್ರಿ. ನಾನು ಇವನ್ನ ಸುಲಿಯೋದ ಭಾಳೊತ್ತು ಹಿಡಿತಿರದ, ತಿನ್ನೋದ ಭಾಳೊತ್ತಾಗಂಗಿಲ್ಲ, ಸುಲಿಯೋದನ್ನ ಭಾಳೊತ್ತಾಗಕತ್ತೈತ್ರದ. ಅದಕ್ಕೆ ನನ್ನ ಮಗನೂ ನಗಿಸ್ಕೊಂತಾನೆ ಹೇಳಾಕತ್ತಾನ್ರಿ, ಮಮ್ಮಿ ಹಂಗೆ ಅಂತ ಅವ ಒಂದು ಸ್ವಲ್ಪ ಸಹಾಯ ಮಾಡಾಕತ್ತಾನ್ರಿ ಅವ. ಸಪ್ಪಿ ಮತ್ತು ಕಾಳು ಬೇರೆ ಮಾಡಾಕನ ಒಂದು ಅರ್ಧ ಗಂಟೆ ಹಿಡಿತಿರದ. ನೋಡ್ರಿ, ಈಗ ಅಷ್ಟು ಎಷ್ಟು ಬೇಕಲ್ಲ ಕೈಪಲ್ಯಕ್ಕೆ ನಾನು ಅಷ್ಟು ತೊಗೊಂಡು ಅವನ್ನ ಮತ್ತು ಬೇರೆ ಹಂಗೆ ಇಟ್ಟಿನ್ರಿ ಅವನ್ನ ಹುರಿದು ತಿಂದ್ರಾತಂಥೇಳಿ. ಇವಾಗ ನಾನು ಅದನ್ನು ಉಸುಳಿ ಮಾಡೋದು ಹೆಂಗಂತ ನಿಮ್ಗೆ ತೋರಿಸ್ಕೊಡ್ತೇನೆ ಬರ್ರಿ. ಈಗ ನೋಡ್ರಿ, ಕುಕ್ಕರ್ದಾಗೂ ಒಂದು 2 ವಿಸಿಲ್ ಹಾಕ್ಬೋದ್ರಿ. ಅದನ್ನು ನಾನು ಕುಕ್ಕರ್ ಒಳಗೆ ಅನ್ನ ಮಾಡಿದ್ರಿಂದ ಅದನ್ನೆಲ್ಲ ತೆಗೆದು ಮತ್ತು ಮಾಡೋದಂತ ಬೋಗಣಿ ಒಳಗನ ಕಡಿಕನ ಕುದಿಸಾಕತ್ತೇನೆ ನೋಡ್ರಿ. ನಾನು ಈ ಕಡ್ಲಿ ಉಸುಳಿ ಹೆಚ್ಚಾಗಿ ನಾನು ಮಾಡಂಗಿಲ್ಲ, ಒಣವು ಇರ್ತಾವಲ್ರಿ ಅಂಥದ್ದು ಮಾಡಿರ್ತೇನೆ. ಈಗ ನನ್ನ ಮಗ ಇದನ್ನು ಹೆಂಗೆ ಮಾಡ್ತಾರೆ ಮಮ್ಮಿ ಅಂತ ಕೇಳಾಕತ್ತಿದ್ರಿ ಅವಂಗ. ನಾನು ಅವಂಗ ಎಲ್ಲ ಹೇಳಾಕತ್ತೀನಿ ರೀ. ಅದ ನೋಡ್ರಿ, ಇವಾಗ ನಾನು ಬೋಗಣಿ ಒಳಗೆ ಒಂದು ಸ್ವಲ್ಪ ಉಪ್ಪು ಕಡ್ಲಿಕಾಳು ಹಾಕಿ ಕುದಿಸಾಕತ್ತೇನೆ ರೀ. ಅದನ್ನು ಒಂದು ಸ್ವಲ್ಪ ಮುಚ್ಚಿ ಕುದಿಸಿರೆ ಜಲ್ದಿ ಕುದಿತಾವ ಅಂಥೇಳಿ ನೋಡ್ರಿ. ಈಗ ಮುಚ್ಚಿ ಹಾಕತ್ತಾನವ. ಒಂದು 5 ರಿಂದ 10 ನಿಮಿಷದ ಅಷ್ಟೇ ಸಾಕ್ರಿ ಅದ ಕುದಿಯಾಕ. ಇವಾಗ ಕುದ್ದಾವಿಲ್ಲೋ ನೋಡಾಕತ್ತೇನೆ ರೀ ನಾನು. ಎಳಿವಿರ್ತಾವಲ್ರಿ, ಅಂದ್ರೆ ಕುದಿದ್ದು ಜಲ್ದಿ ಕುದಿತಾವ್ರಿ, ಅಷ್ಟೇನು ಇದನ್ನು ಟೈಮ್ ಹಿಡ್ಸಂಗಿಲ್ಲ ನೋಡ್ರಿ. ಇವಾಗವ ಕಡ್ಲಿ ಕಾಳು ಕುದ್ದಾವ್ರಿ. ಇವಾಗ ನೋಡ್ರಿ, ಒಂದು ಜಾಳ್ಗಿ ಅಂತ ತೊಗೊಂಡು ಅದ್ರೊಳಗೆ ನೀರು ಬಸಿ ಹಾಕತ್ತೇನೆ ರೀ. ಪೈಲಾನ ನಾನು ತೊಳೆದಿಟ್ಟು ಕುದಿಸಾಕಿಟ್ಟಿದ್ರಿಂದ ಮತ್ತೇನು ತೊಳೆಯೋ ಅವಶ್ಯಕತೆ ಇಲ್ಲರಿ ಅದ. ಈಗ ಅದನ್ನು ಒಗ್ಗರಣೆ ಕೊಡೋದು ಹೆಂಗಂತ ನೋಡ್ಕೊಂಬರೋಣ ಬರ್ರಿ. ಇದಕ್ಕೆ ಉಳ್ಳಾಗಡ್ಡಿ ನಾನು ಒಂದು 4-5 ಉಳ್ಳಾಗಡ್ಡಿ ಹೆಂಚೇನಿ ರೀ. ಅವ ಉಳ್ಳಾಗಡ್ಡಿ ಹೆಚ್ಚಿದ್ರೆ ಅಷ್ಟು ರುಚಿಯಾಗಿರ್ತೈತೆ ಅಂತೇಳಿ ನಾನಿಲ್ಲೇ ಉಳ್ಳಾಗಡ್ಡಿನ ಜಾಸ್ತಿ ಹೆಂಚೇನಿ ನೋಡ್ರಿ. ಮತ್ತು ಗಾಂಧಿನೂ ಒಂದು ಸ್ವಲ್ಪ ಹೆಚ್ಚಿಗೆನ ಬಳಸ್ಬೇಕ್ರಿ.
ಅಂದ್ರೆ ಪಲ್ಯ ರುಚಿಯಾಗಿ ಬರ್ತೈತ್ರದ ಕಡ್ಲಿ ಉಸಳಿ. ಇದನ್ನು ನಾವು ಈಗ ಮಾಡೋ ರೆಸಿಪಿನ ನೀವು ಚುಮ್ಮರಿ ಇಂಬಲ್ಯನೂ ತಿಂದ್ರೆ ಚೆನ್ನಾಗಿರ್ತೈತೆ ರೀ ಇದು, ಮತ್ತು ಚಪಾತಿ ರೊಟ್ಟಿ ಇಂಬಲ್ಯನೂ ಚೆನ್ನಾಗಿರ್ತೈತಿ. ಇವಾಗ ನೋಡ್ರಿ ನಾನು ಎಣ್ಣೆ ಕಾದೈತಲ್ರಿ, ಅದಕ್ಕೆ ಒಂದು ಸಣ್ಣದೊಂದು ಟೊಮ್ಯಾಟೊ ಹೆಂಚ್ಕೊಂಡು ಇಟ್ಕೊಂಡೀನಿ, ಅದು ಮತ್ತು 4 ಉಳ್ಳಾಗಡ್ಡಿದ ಹಿಂಗೆ ಉದ್ದಾಗ ಹೆಂಚಿಟ್ಟೇನಿ ರೀ ಅವನ್ನ ಉಳ್ಳಾಗಡ್ಡಿ, ಅಂದ್ರೆ ರುಚಿಯಾಗಿರ್ತೈತೆ ಅಂಥೇಳಿ. ಹಿಂಗಾದ್ರೆ ಚಂದ ಕಾಣಿಸ್ತೈತ್ರದ ನೋಡ್ರಿ. ಈಗದ ಎಲ್ಲ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಬೇವಿಬೇಕ್ರಿ ಅದ, ಜಲ್ದಿ ಬೇವಿಲ್ಲ ಅಂತ ಏಕಸ ನಾನಿಲ್ಲೇ ಒಂದು ಸ್ವಲ್ಪ ಉಪ್ಪು ಸೇರ್ಸಾತೀನಿ. ಕಾಳು ಕುದಿಸಿ ಒಳದಾಗೂ ಉಪ್ಪು ಹಾಕೀನಿ ರೀ ನಾನು, ಮತ್ತು ಈಗ ನೋಡ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕ್ರಿ. ನಾನಲ್ಲೇ ಬಾಜು ಬೋಗೋನಿ ಒಳಗೆ 1-2 ಎಗ್ ಬುರ್ಜಿ ಮಾಡಿ ಇಟ್ಟೀನಿ ರೀ ಅದ ಸೈಡ. ಇದನ್ನೀಗ ನಾನು ಉಳ್ಳಾಗಡ್ಡಿ ಎಲ್ಲ ಬೆಂದು ಅಲ್ರಿ ಅವ ಬೆಂದದಿಂದ ಇನ್ನು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟ ಹಸಿ ಖಾರ ಅಂದ್ರೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಬೇಕ್ರಿ. ಇದ್ರೊಳಗೂ ನಾನು ಇಲ್ಲೇ ರುಬ್ಬು ಎಳೆದಾಗ ಉಪ್ಪು ಸೇರಿಸೇನ ರುಬ್ಬಿರ್ತೇನೆ ರೀ ಅದನ್ನು ನೋಡಿರಿ. ಒಂದು ಅರ್ಧ ಸ್ಪೂನಷ್ಟು ಹಸಿ ಮೆಣಸಿನ್ಕಾಯಿ ಪೇಸ್ಟನ್ನು ಹಾಕೀನಿ ರೀ ನಾನು, ಅದಕ್ಕೆ ಅರ್ಧ ಸ್ಪೂನಷ್ಟು ಅರಿಶಿನ. ಭಾಳ ಅಂದ್ರೆ ಭಾಳ ಸಿಂಪಲ್ ರೀ ಇದು ಕಡ್ಲಿ ಉಸಳಿ ಪಲ್ಯ ಮಾಡೋದು, ಮತ್ತು ಅಷ್ಟು ರುಚಿಯಾಗೇನೂ ಇರ್ತೈತೆ ರೀ ಇದು. ಕಾಳು ಬಿಡ್ಸಾಕನ ಒಂದು ಟೈಮಿಂಗ್ ಹಿಡಿತೈತೆ ರೀ ಅದು. ಇವಾಗ ನೋಡಿರಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಅದು ತಾಳಿಸ್ಬೇಕ್ರಿ ಅದನ್ನು. ಇದನ್ನು ಭಾಳ ಅಂದ್ರೆ ಭಾಳ ಸಿಂಪಲ್ಲೇ ನಾನು ಮಾಡತ್ತೀನಿ ರೀ. ಇನ್ನೊಂದು ಸ್ವಲ್ಪ ಹಸಿ ಕೊಬ್ಬರಿ ಮಿಕ್ಸರ್ಗೆ ಹಾಕಿ ಅದನ್ನು ಮಾಡ್ರು ಅದು ರುಚಿಯಾಗಿರ್ತೈತಿ. ನಾನು ಇಲ್ಲೇ ಅಷ್ಟು ಸಿಂಪಲ್ಲಾಗೆ ಮಾಡಕತ್ತೀನಿ ಅದನ್ನು ನೋಡಿರಿ. ಈಗ ನಾನು ಮಸಾಲೆ ಪುಡಿ ಹಾಕಾಕತ್ತೀನಿ. ಚಿಕನ್ ಎವರೆಸ್ಟ್ ಮಸಾಲ ರೀ ಇದು, ನಿಮ್ಮ ಮನೆಯೊಳಗೆ ಯಾವ್ದು ಇರ್ತೈತಲ್ರಿ ಅದನ್ನು ನೀವು ಸೇರಿಸ್ಕೋಬೋದು. ನಾನಿಲ್ಲೇ ಚಿಕನ್ ಮಸಾಲ ಹಾಕೇನಿ, ಅದನ್ನು ಚೆನ್ನಾಗಿ ಫ್ರೈ ಮಾಡಾಕತ್ತೀನಿ ನೋಡಿರಿ. ಇದಕ್ಕೆ ಯಾವ ಸಾಮಗ್ರಿಗಳು ಭಾಳ ಅಷ್ಟೇನು ಹಿಡ್ಸಂಗಿಲ್ಲ. ಉಳ್ಳಾಗಡ್ಡಿ ಟೊಮೆಟೊ ಒಂದು ಸ್ವಲ್ಪ ಹಸಿ ಖಾರ ಅರಿಶಿನ ಉಪ್ಪು ಅಷ್ಟಾದ್ರೆ ರುಚಿಯಾದ ಕಡ್ಲಿ ಉಸಳಿ ರೆಡಿ ಆಗ್ತೈತೆ ನೋಡಿರಿ. ಈಗ ನಾನು ಕುದಿಸಿ ಬಸದಿಟ್ಟಿನಲ್ರಿ ಅವ್ನ ಕಡ್ಲಿ ಕಾಳು ನಾನಿಲ್ಲೇ ಒಗ್ಗರಣೆ ಒಳಗೆ ಸೇರಿಸಾತೇನೆ ನೋಡಿರಿ. ಇದನ್ನು ಸೇರಿಸಿದ್ರಿಂದ 1-2 ನಿಮಿಷ ಆದ್ರೆ ಸಾಕ್ರಿ ಇದು, ಅಂದ್ರೆ ಪೈಲಾನ ಕುದಿಸಿರ್ತೇವಲ್ರಿ, ಇದಕ್ಕೇನು ಭಾಳ ಹೊತ್ತು ಹಿಡಿಯಂಗಿಲ್ಲ. ಇದನ್ನು ಚೆನ್ನಾಗಿ ನಾವು ಒಂದು ಮಿಕ್ಸ್ ಕೊಡ್ಬೇಕ್ರಿ ಅದಕ್ಕೆ ಉಪ್ಪು ಖಾರ ಹಿಡಿಯಾಕ ನೋಡಿರಿ. ಫ್ರೆಂಡ್ಸ, ಉತ್ತರ ಕರ್ನಾಟಕ ಒಳಗೆ ಇಂಥ ಪಲ್ಯಗಳು ಭಾಳ ಟೇಸ್ಟಿಯಾಗಿರ್ತಾವೆ, ಅಷ್ಟು ಸುಲಭವಾಗಿಯೂ ಇರ್ತಾವ್ರಿ ಇವ. ನಮಗೆ ಹಿಂಗೆ 1-2 ಥರ ಕಾಯಿಪಲ್ಯ ಇದ್ರೆ ಸಾಕು ನೋಡಿರಿ. ಜೋಳದ ರೊಟ್ಟಿ 2 ಥರ ಕಾಯಿಪಲ್ಯ ಒಂದು ಮೊಸರು ಇದ್ರೆ ಮುಗೀತು ನೋಡಿರಿ ಊಟದ್ದು. ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಮಿಕ್ಸ್ ಮಾಡಕತ್ತೀನಿ ರೀ. ಎಷ್ಟು ಚೆನ್ನಾಗಿ ಬಂದೈತೆ ನೋಡ್ರಿ ಅದು. ಇದು ಕಡ್ಲಿ ಉಸಳಿ ಪಲ್ಯನ ನಾವು ಒಂದಿಟ್ಟು ಮೈದಾ ಹಿಟ್ಟು ನಾದಿ ಸಮೋಸ ಆಗತ್ತ ಮಾಡ್ಕೆಸ ಅದ್ರೊಳಗೆ ಹಿಂಗೆ ಹೂರ್ಣ ತುಂಬಿ ಸಮೋಸ ಮಾಡಿರ ಅವು ಚೆನ್ನಾಗಿ ಬರ್ತಾವ್ರಿ ನೋಡಿರಿ. ಉತ್ತರ ಕರ್ನಾಟಕ ಸ್ಪೆಷಲ್ ಕಡ್ಲಿ ಗಿಡದ ಮುಗಡ್ಲಿ ಕಾಳದ ಪಲ್ಯ ರೆಡಿ ಆಯ್ತು. ಈ ಲಾಗ್ ನಿಮ್ಗೆ ಇಷ್ಟ ಆದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಹಂಗೆ ಪ್ಲೀಸ್ ಸಪೋರ್ಟ್ ಮಾಡಿರಿ. ನಮಸ್ಕಾರ.